ನಿಮ್ಮ ಬೆಂಬಲಿಗರು ಹೊಸ ಒಂದು ಆಸೆಯನ್ನು ವ್ಯಕ್ತಪಡಿಸ್ತಾರೆ, ನೀವು ಅಧ್ಯಕ್ಷರಾಗಬೇಕು. ಇರ್ಬೋದು, ಮುಖ್ಯಮಂತ್ರಿ ಆಗಲಿಕ್ಕೆ ಆಸೆ ಇದೆ, ಅಧ್ಯಕ್ಷ ಆಗಲಿಕ್ಕೆ ಆಸೆ ಇದೆ, ಮಂತ್ರಿ ಆಗಲಿಕ್ಕೆ ಆಸೆ ಇದ್ದೇ ಇದೆ. ಆದರೆ ಅಂತಿಮವಾಗಿ ಪಕ್ಷ ನಿರ್ಧಾರ ಮಾಡಬೇಕು. ಪಕ್ಷ ತೀರ್ಮಾನವೇ ಅಂತಿಮ. ಇದಕ್ಕೆ CM ಅಂತ ಕೂಡ ಭಾಳಷ್ಟು ಓಡಾಡಿದ್ವು, ಈಗ ಅಧ್ಯಕ್ಷ ಅಂತ ಓಡಾಡ್ತಾ ಇದೆ. ನಮ್ಮ ಉತ್ಸಾಹ ಅಷ್ಟೇ. ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡಬೇಕು, ಯಾರು ಮಾಡಬೇಕು, ನಾವೆಲ್ಲ ಕಾದು ನೋಡಬೇಕು ಅಷ್ಟೇ. ಸರ್, ನೀವೇನಾದರೂ ಹೈಕಮಾಂಡ್ ಇಲ್ಲ, ನಾವೇನು ಯಾರಿಗೆ ಒತ್ತಡ ಮಾಡ್ತಾ ಇಲ್ಲ ಅಥವಾ ನಮಗೆ ಆಸೆನೂ ಇಲ್ಲ. ಸೊ ಈಗೆಲ್ಲ ಚುನಾವಣೆ ಗೆಲ್ಲಿಸಿದ್ದೀವಿ, ತೃಪ್ತಿ ಇದೆ. ಮಂತ್ರಿಯಾಗಿ ಕೆಲಸ ಮಾಡ್ತಿದ್ದೀವಿ, ತೃಪ್ತಿ ಇದೆ. ಅಲ್ಲಿಗೆ ನಾವು ಹೆಚ್ಚು ಗಮನ ಹರಿಸ್ತಾ ಇದ್ದೀವಿ. ಅಹಿಂದ ನಾಯಕರಿಗೆ ಕೊಡಬೇಕು ಅನ್ನೋಂಥ ಒತ್ತಾಯ ಇದೆ ಸರ್. ನೀವು ಒತ್ತಾಯ ಅದೇ ಹೇಳಿದಿಲ್ಲ, ಒತ್ತಾಯ ಇದ್ರೂ ಕೂಡ ಅಂತಿಮವಾಗಿ ನಮ್ಮ ವರಿಷ್ಠರು ತೀರ್ಮಾನ ಮಾಡಬೇಕು, ಯಾರಿಗೆ ಕೊಡಬೇಕು, ಯಾಕೆ ಕೊಡಬೇಕು, ಅದರಿಂದ ಆಗುವಂಥ ಲಾಭಗಳೇನು, ಇದೆಲ್ಲ ಚರ್ಚೆ ಮಾಡಿ ಅಂತಿಮವಾಗಿ ನೇಮಕ ಮಾಡಬೇಕು. ಅಧಿಕಾರ ಹಂಚಿಕೆ ಅನ್ನುವಂಥ ವಿಚಾರ ಬಂದಾಗ ಸರ್, ಉತ್ತರ ಕರ್ನಾಟಕ ಯಾವಾಗಲೂ ಅನ್ಯಾಯ ಆಗ್ತಾನೆ ಇದೆ. ಇದ್ರ ಬಗ್ಗೆ ಯಾರು ಧ್ವನಿನೇ ಎತ್ತಿಲ್ಲ. ಅನ್ಯಾಯ ಸಾಕಷ್ಟು ಒಳ್ಳೆ ಪೋರ್ಟ್ಫೋಲಿಯೋಲಿ ಎಲ್ಲ ಮಂತ್ರಿಗಳು ಇದೀವಿ ನಾವು. ಸಾರಿ, ಫಸ್ಟ್ ಟೈಮ್ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಒಳ್ಳೆ ಖಾತೆಗಳನ್ನ ಕೊಟ್ಟಿದೆ ಸರ್ಕಾರಿ. ಸರ್ 2028 ತನಕ ನೇಷನಲ್ ಇಲ್ಲ ಅಂತ ಹೇಳಿದ್ರಿ. ಹೌದು, ಕರೆಕ್ಟ್. ಈಗ ಅಂತ ಹೇಳ್ತೀನಿ, ಮತ್ತೆ ದೇಶವರೆಗೆ ಇಲ್ಲ ಅಂತ ಹೇಳಿದ್ರು, ಮುಂದೆ ನಮ್ದು ಏನಂತ ಹೇಳಿದ್ರು. ಡಿಸೆಂಬರ್ 5 ಸಿದ್ದರಾಮ ಸಮಾವೇಶ ಏನು ಮಾಡ್ತಾ ಇದ್ದಾರೆ ಸರ್? ಅದ್ರ ಬಗ್ಗೆ ಇಲ್ಲ, 8 ಅಂತ ಹೇಳಿದ್ರೆ ಇನ್ನೂ ಕನ್ಫರ್ಮ್ ಇಲ್ಲ. 8ಕ್ಕೆ CM ಅವರು ಇನ್ನೂ ಕನ್ಫರ್ಮೇಷನ್ ಇಲ್ಲಾಂದ್ರೆ ಮತ್ತೊಂದು ಸಾರಿ ಬರ್ತಾರೆ. ಅಲ್ಲ, ನಿಮ್ಮ ಪಕ್ಷದಲ್ಲೇ ವಿರೋಧ ವ್ಯಕ್ತವಾಗ್ತಿದೆ ಅಂತ ಆ ಸಮಾವೇಶ. ಮಾಡೋದು ಬೇಡ ಮುಖಾಂತರವಾಗಿ ಸಿದ್ದರಾಮೋತ್ಸವ ಮಾದರಿಯಲ್ಲಿ ಬಲ ಪ್ರದರ್ಶನ ಮಾಡ್ತಿದ್ದಾರೆ ಅಂತ ಸರ್. DK ಶಿವಕುಮಾರ್ ಅವರು ಬೆಂಬಲಿಗರು ಹೈಕಮಾಂಡ್ ಪತ್ರ ಬರೆದಿದ್ದಾರೆ. ಯಾರು ಹೇಳಿ, ಎಲ್ಲಿದೆ ಪತ್ರ? ಪತ್ರ ವೈರಲ್ ಆಗಿದೆ ಸರ್, ಎಲ್ಲ ಸುದ್ದಿ ಆಗಿದೆ. ಅದ್ರ ಮೇಲೆ ಆಕ್ಷನ್ ಯಾರು ತೋರ್ಬೇಕಲ್ಲ. ಏನೋ ಒಂದು ವಾಟ್ಸಪ್ ತಕ್ಕ ಬಂದ್ರೆ ಅದು ಇಡೀ ಪಕ್ಷದ ನಿರ್ಧಾರ ಆಗೋದಾರೆ. ಅಧ್ಯಕ್ಷ ಇದ್ದಾರೆ, CM ಇದ್ದಾರೆ, ಅವ್ರು ಅದನ್ನ ತೀರ್ಮಾನ ಮಾಡ್ತಾರೆ, ಎಲ್ಲಿ ಮಾಡಬೇಕು, ಯಾವ ಮಾಡಬೇಕು. ಸರ್, ಈ ಬಣ ಬಡದಾಟ ಅನ್ನೋದು ಬೂದಿ ಮುಚ್ಚಿದ ಕೆಂಡದಂಗಿದೆ ಕಾಂಗ್ರೆಸ್ನಲ್ಲಿ. ಇದು ಹೊರಗೆ ಬರ್ತಾ ಇಲ್ಲ. ಈ DKC ವರ್ಸಸ್ ಸಿದ್ದರಾಮಯ್ಯ ಅವರಾಗುತ್ತೆ, ಒಂದ್ಸರಿ ಸತೀಶ್ ಜಾರಕಿಹೊಳಿ ವರ್ಸಸ್ ಆಗುತ್ತೆ. ನಾವು ಹೇಳೋದು ಇದು 10ನೇ ಸಲ. ಹಾಂ ಸರ್, 10ನೇ ಸಲ ಹೇಳ್ತಾ ಇದ್ದೀನಿ, ನಮ್ಮ ಪಕ್ಷದಲ್ಲಿದೆ, ಬೇರೆ ಪಕ್ಷದಲ್ಲಿದೆ ಅಂತ ಹೇಳ್ತಾ ಇದ್ದೀನಿ ನಾನು. ಪಕ್ಷ ಅಂದ ಮೇಲೆ ಸರಿ ಆಗೋದು ಯಾವಾಗ ಸರ್? ಪಕ್ಷ ಅಂದ ಮೇಲೆ ಇರೋದೇ ಅದು ಬಡದಾಟ ಇದೆ ಸರ್. ನಾವು ಗೆದ್ದೀವಿ ಹೆಂಗಾರ ಬಡದಾಟಿದ್ರೆ, ನಾಯಕತ್ವ ಬಡದಾಡಿದ್ರೆ ಇದ್ರೆ ಗೆದ್ದೀವಿ ಹೆಂಗನ್ನೋ ಪ್ರಶ್ನೆ. ಚುನಾವಣೆ ಬಂದಾಗ ಒಂದಾಗ್ತೀವಿ. ನಮ್ಮ ಅಭಿಪ್ರಾಯ, ನಮ್ಮ ವಿಚಾರಗಳು ಸಪ್ರೇಟ್ ಇದ್ರು ಕೂಡ ಪಕ್ಷ ಅಂದಾಗ ನಾವೆಲ್ಲ ಒಂದಾಗ್ತೀವಿ ಅಷ್ಟೇ. ಈ ಸಮಾವೇಶ ಯಾವ ಸಂದೇಶ ಕೊಡಕ್ಕೆ ಸರ್? ಪಕ್ಷ ಬಲಿಷ್ಠಗೊಂಡಿದೆ. ಮೊನ್ನೆ ಚುನಾವಣೆಯಲ್ಲಿ ಇದೇ ಶಕ್ತಿ ಮುಂದುವರಿಬೇಕು 28ರವರೆಗೆ ಸಂದೇಶ ಕೊಡ್ಲಿಕ್ಕೆ ಮಾಡ್ತದೆ ಅಷ್ಟೇ. ಸಿದ್ದರಾಮಯ್ಯನವ್ರ ಶಕ್ತಿ ವರ್ಚಸ್ ಹೆಚ್ಚಿಸಕ ಹೆಂಗೆ ಸರ್ ಅಂತ ಪಕ್ಷದ ಶಕ್ತಿ ಅದು. ಸಿದ್ದರಾಮಯ್ಯ, DK ಶಿವಕುಮಾರ್ ಅವರು ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷದ ಶಕ್ತಿ. ಸರ್, ಈಗ 5 ವರ್ಷ CM ಆಗಿರಲ್ಲ ಸಿದ್ದರಾಮಯ್ಯನವರು ಅನ್ನುವಂಥ ಮಾತುಗಳು ಎಲ್ಲ ಕೇಳಿ ನಾವು ಎಲ್ಲಿ ಯಾವ ಉತ್ತರ ಹೇಳೋದು? ನಮ್ಗೆ ಏನು ಸಂಬಂಧ? ಈಗ 5 ವರ್ಷ ಇರ್ತಾರೋ 10 ವರ್ಷ ಅವ್ರು ಆರೋಪ ಮಾಡ್ತಿದ್ರು ಸರ್. ಸಿದ್ದರಾಮಯ್ಯ 15 ವರ್ಷ ಇರ್ತಾರೆ, ನಮಗೆ ಹೆಂಗೆ ಹೇಳಕ್ಕಾದ? ನಾವೇನು ಅಥಾರಿಟಿನ? ನಮ್ಮ ಕಡೆ ಅಧಿಕಾರ ಇದೆಯಾ ಬದಲಾವಣೆ ಮಾಡೋದಾ? ಸರ್, ಈ ಒಂದು